ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ವಿದ್ಯುತ್ ಕೈಕೊಟ್ಟು ಬಿಟ್ಟಿದೆ. ತುರ್ತು ಚಿಕಿತ್ಸಾ ಘಟಕದಲ್ಲಿ 20 ನಿಮಿಷಗಳ ಕಾಲ ಕತ್ತಲೆ ಆವರಿಸಿದೆ. ಎಂಥ ಎಡವಟ್ಟು ಅಲ್ಲಿನ ಸಿಬ್ಬಂದಿಗಳದ್ದು. ಕೈಕೊಟ್ಟರು ಕೂಡ ಜನರೇಟರ್ ಬೇಕಲ್ವಾ. 20 ನಿಮಿಷಗಳ ಕಾಲರಿಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆದಿದ್ದು, ರೋಗಿಗಳಿಗೆ ಮೊಬೈಲ್ ಟಾರ್ಚ್ ಹಿಡಿದು ಚಿಕಿತ್ಸೆಯನ್ನ ಕೊಟ್ಟಿದ್ದಾರೆ. ಐಸಿಯುನಲ್ಲಿ ಕರೆಂಟ್ ಹೋಗಿದ್ದಕ್ಕೆ ರೋಗಿಗಳಂತರೂ ಕೂಡ ನರಳಾಡಿದ್ದಾರೆ. ಮೊದಲೇ ವಿಷ ಸೇವಿಸಿ ಬಂದಿದ್ದ ವ್ಯಕ್ತಿಗೆ ಮೊಬೈಲ್ ಟಾರ್ಚ್ ಅನ್ನು ಬಳಸಿ ಚಿಕಿತ್ಸೆಯನ್ನ ಕೊಟ್ಟಿದ್ದಾರೆ. ಬೇರೆ ಕಡೆ ಕರೆಂಟ್ ಹೋದ್ರೆ ತಡ್ಕೊಳ್ಬಹುದು, ಆದರೆ ಆಸ್ಪತ್ರೆಯಲ್ಲಿ, ಅದು ಐಸಿಯು ವಾರ್ಡ್ನಲ್ಲಿ ಕರೆಂಟ್ ಹೋದ್ರೆ ಎಷ್ಟೋ ಜೀವಗಳು ಹೋದಂತ ಉದಾಹರಣೆಗಳು ಇದಾವೆ. 20 ನಿಮಿಷಗಳ ಕಾಲ ಪರದಾಡಿರುವಂತಹ ಒಂದು ಘಟನೆ ನೋಡಿ. ಅಲ್ಲಿ ಕತ್ಲು ಕಾಣಿಸ್ತಾ ಇದೆ, ಏನು ತೋರಿಸ್ತಾ ಇಲ್ಲ ಅಂತ ಅನ್ಕೊಳ್ಬೇಡಿ, ಕರೆಂಟ್ ಇಲ್ಲ. ಇದು ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯ ಚಿತ್ರಣ ಕಂಡು ಬಂದಿದ್ದು. 20 ನಿಮಿಷಗಳ ಕಾಲ ಮೊಬೈಲ್ ಟಾರ್ಚ್ ಹಿಡಿದಿದೆ ನೋಡ್ತಾ ಇದ್ದೀವಿ ನಾವು. ಕಗ್ಗತ್ತಲು, ಏನು ಕಾಣಿಸ್ತಾ ಇಲ್ಲ. ಹಿಂಗಾದ್ರೆ ಹೆಂಗೆ ಮಾಡೋದ್ರಿ? ಹಾಗಾದ್ರೆ ಚಿಕಿತ್ಸೆಗೆ ಎಮರ್ಜೆನ್ಸಿ ಅಂತ ಬಂದವ್ರಿಗೆ, ಅಲ್ಲಿ ಬಂದಂತಹ ರೋಗಿಗಳ ಸಂಬಂಧಿಕರು ಹಿಡಿಶಾಪವನ್ನು ಹಾಕ್ತಾ ಇದ್ರು ಸಿಬ್ಬಂದಿಗಳು. ಒಂದು ಜನರೇಟರ್ ವ್ಯವಸ್ಥೆನ ಮಾಡ್ಕೊಳ್ಳೋಕ್ಕಾಗಿಲ್ಲ. ಆ ವಿಷ ಸೇವಿಸಿ ಬಂದಂತಹ ವ್ಯಕ್ತಿ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸ್ತಾ ಇದ್ದಾರೆ. ಆ ಮೊಬೈಲ್ ಟಾರ್ಚ್ ಹಿಡಿದು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಅದೇ ಅವರ ಕುಟುಂಬಸ್ಥರಿಗೆ ಏನಾದರೂ ಆಗಿದ್ದಿದ್ರೆ ಅವ್ರಿಗೆ ಸಂಕಟ ಆಗ್ತಾ ಇತ್ತು. ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತೇವೆ ನಾವು. ಆದರೆ ಇಂತಹ ತುರ್ತು ಸಂದರ್ಭದಲ್ಲಿ ಪ್ರಾಣಕ್ಕೆ ಕುತ್ತು ತರುವಂತಹ ಕೆಲವೊಂದಿಷ್ಟು ಘಟನೆಗಳು ನಡೀತಾ ಇದ್ದಾವೆ. ಹಾಗಾಗಿನೇ ಇದನ್ನು ಅಲ್ಲಿನ ಆಸ್ಪತ್ರೆಯ ನಿರ್ದೇಶಕರೇನಿದ್ದಾರೆ, ಬಿಮ್ಸ್ ನಿರ್ದೇಶಕರು, ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಕು. ಯಾಕಂತ ಹೇಳಿದರೆ ಆಸ್ಪತ್ರೆಗಳಲ್ಲಿ ವಿದ್ಯುತ್ ಇಲ್ಲದೆ ಐಸಿಯುನಲ್ಲಿ ಪರದಾಡುವಂಥ ಎಷ್ಟೋ ರೋಗಿಗಳನ್ನು ನಾವು ಸಾಕಷ್ಟು ಆಸ್ಪತ್ರೆಗಳಲ್ಲಿ ಗಮನಿಸಿದ್ದೇವೆ. ಮತ್ತಷ್ಟು ಮಾಹಿತಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಗಮನಿಸ್ತಾ ಇದ್ದೀವಿ 20 ನಿಮಿಷಗಳ ಕಾಲ ಸಾವು ಬದುಕಿನ ಮಧ್ಯೆನ ಹೋರಾಟ. ಅದರಲ್ಲೂ ಐಸಿಯುನಂತರೂ ಕೂಡ ಪರಿಸ್ಥಿತಿ ಹೇಳಲೇಬಾರ್ದು ನಾವು. ಏನೆಲ್ಲ ಅವಾಂತರಗಳಾಯಿತು, ಈಗಲಾದರೂ ಸರಿಯಾಗಿದೆಯಾ ಅಲ್ಲಿ ವ್ಯವಸ್ಥೆ ಅಂತ? ಪ್ರಭು, ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ವಿದ್ಯುತ್ ಕೈ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರೋಗಿಗಳು 20 ನಿಮಿಷದ ಕಾಲ ಪರದಾಡಿದಂತ ಏನು ಪರಿಸ್ಥಿತಿ ಈಗ ನಿರ್ಮಾಣ ಆಗಿತ್ತು. ಈಗ ಏನು ವಿದ್ಯುತ್ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಪರಿಸ್ಥಿತಿ ಏನಂತೆ ಸ್ಥಿತಿಗೆ ಬಂದಿದೆ. ಅಂದ್ರೆ 20 ನಿಮಿಷದ ಕಾಲ ಏನು ಬಿಮ್ಸ್ ಆಸ್ಪತ್ರೆ ತುರ್ತು ಚಿಕಿತ್ಸಾ ಘಟಕ ಏನಿದೆ ಪ್ರಭು, ಒಂದು ಪ್ರಮುಖವಾಗಿ ರಸ್ತೆ ಅಪಘಾತ ಆಗಿರ್ಬೋದು, ಹಾವು ಕಡಿತ ಆಗಿರ್ಬೋದು, ಈ ರೀತಿಯ ಏನು ತುರ್ತಾಗಿ ಆದಂತ ಅಥವಾ ಲಘುವಾಗಿ ಆಗಿರ್ತಕ್ಕಂಥ ಹೃದಯಾಘಾತ ಆಗಿರ್ಬೋದು, ಅಥವಾ ಯಾವುದೇ ರೀತಿಯ ಒಂದು ತುರ್ತು ಆದಂತ ಘಟನೆ ಆದಂತ ಸಂದರ್ಭದಲ್ಲಿ ಬಡ ಮತ್ತು ಮಧ್ಯಮ ವರ್ಗದ ಜನರು ಬರುವಂತದ್ದಿಲ್ಲ ಅಂದ್ರೆ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಗೆ ಅಂತ ಹೇಳ್ಬೋದು. ಈ ಒಂದು ತುರ್ತು ಚಿಕಿತ್ಸಾ ಘಟಕದಲ್ಲಿ 20 ನಿಮಿಷ ಕಾಲ ಒಂದು ವಿದ್ಯುತ್ ಸ್ಥಗಿತಗೊಂಡಿದ್ರಿಂದ ಒಂದಿಷ್ಟು ರೋಗಿಗಳು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಜೊತೆಗೆ ಸ್ವತಃ ಏನು ಆಸ್ಪತ್ರೆ ಸಿಬ್ಬಂದಿಗಳಾಗಿರ್ಬೋದು ಮತ್ತು ರೋಗಿಯ ಜೊತೆ ಬಂದಂತ ಅಟೆಂಡರ್ಗಳಾಗಿರ್ಬೋದು, ಮೊಬೈಲ್ ಟಾರ್ಚ್ ಅನ್ನ ಆನ್ ಮಾಡಿ ಅವರಿಗೆ ಚಿಕಿತ್ಸೆ ಕೊಡಿಸುವಂತ ಕೆಲಸವನ್ನ ಅಲ್ಲಿ ಆಗಿರ್ತಕ್ಕಂಥ. ಅದರಲ್ಲೂ ವಿಶೇಷವಾಗಿ ವಿಷ ಕುಡಿದು ಬಂದಿದ್ದ ರೋಗಿಯೊಬ್ಬನಿಗೆ ಏನು ವೈದ್ಯರೇನಿದ್ದಾರೆ ಮೊಬೈಲ್ ಟಾರ್ಚ್ ಅನ್ನು ಹಿಡಿದು ತಮ್ಮ ಚಿಕಿತ್ಸೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಒಂದ್ ಕಡೆ ವಿದ್ಯುತ್ ಕೈ ಕೊಟ್ಟಿದೆ ಅಂತ ಅನ್ನೋ ಕಾರಣಕ್ಕಾಗಿ ವೈದ್ಯರು ತಮ್ಮ ಕರ್ತವ್ಯವನ್ನ ನಿಲ್ಸಿಲ್ಲ. ತಮ್ಮ ಕರ್ತವ್ಯ ಏನ್ ಮಾಡ್ಬೇಕು, ಬಂದಂತ ರೋಗಿಗಳಿಗೆ ಚಿಕಿತ್ಸೆ ಕೊಡಬೇಕು, ಉಪಚಾರ ಕೊಡಬೇಕು, ಆ ಕರ್ತವ್ಯವನ್ನ ಅವ್ರು ಮಾಡಿದ್ದಾರೆ. ಆದ್ರೆ ತುರ್ತು ಚಿಕಿತ್ಸಾ ಘಟಕದಲ್ಲಿ ಯಾಕೆ ಒಂದು ವಿದ್ಯುತ್ ಕಡಿತಗೊಂಡು ಅನ್ನೋದೇ ಒಂದೀಗ ಅನುಮಾನಕ್ಕೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ಇಡೀ ಬಿಮ್ಸ್ ಆಸ್ಪತ್ರೆಯಲ್ಲಿ ಏನು 20 ರಿಂದ 25ಕ್ಕೂ ಅಧಿಕ ವಿಭಾಗಗಳಿದಾವೆ. ಅದು ತುರ್ತು ಚಿಕಿತ್ಸಾ ಘಟಕದಲ್ಲೇ ಅಷ್ಟೇ ಯಾಕೆ ವಿದ್ಯುತ್ ಕೈ ಕೊಡ್ತು ಅನ್ನೋದು ಈಗ ಏನು ಅದೊಂದು ಏನು ಈಗ ಅನುಮಾನ ಎಡೆ ಮಾಡಿಕೊಟ್ಟಿದೆ. ಇದನ್ನ ಬಿಮ್ಸ್ ನ ನಿರ್ದೇಶಕ ಅಂತ ಅಶೋಕ್ ಶೆಟ್ಟಿ ಕೂಡ ಇದನ್ನು ತನಿಖೆ ಮಾಡಿ ಪ್ರಮುಖವಾಗಿ ಇದಕ್ಕೆ ಏನು ನಿಜವಾದ ಕಾರಣ ಏನು ಅನ್ನೋದನ್ನ ಅವರು ಕೂಡ ಪತ್ತೆ ಮಾಡಬೇಕಾಗುತ್ತೆ. ಇದು ತಪ್ಪಿತಸ್ಥರು ಯಾರಾದ್ರೂ ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕಾಗತ್ತೆ. ಯಾಕಂದ್ರೆ ಕರೆಂಟ್ ಹೋದ್ರೆ ಅಲ್ಲಿ ಚಿಕಿತ್ಸಾ ಸಂದರ್ಭದಲ್ಲಿ ಏನಾದ್ರು ಅನಾಹುತ ಆಗಿದ್ರೆ ಯಾರಾದ್ರೂ ಪ್ರಾಣಕ್ಕೂ ಕೂಡ ಕುತ್ತು ಬರುವಂತ ಸಾಧ್ಯತೆ ಇತ್ತು. ಆದ್ರೆ ಅಲ್ಲಿರ್ತಕ್ಕಂಥ ವೈದ್ಯಕೀಯ ಸಿಬ್ಬಂದಿಗಳು ಮಾತ್ರ ತಮ್ಮ ಕರ್ತವ್ಯವನ್ನ ನಿರ್ವಹಿಸಿದ್ದಾರೆ. ಆದ್ರೆ ಈ ಒಂದು ವಿದ್ಯುತ್ ಕೈ ಕೊಟ್ಟಿದ್ರಿಂದ ಒಂದಿಷ್ಟು 20 ನಿಮಿಷಗಳ ಕಾಲ ಒಂದು ರೋಗಿ ಆಗಿರ್ಬೋದು, ರೋಗಿಯ ಜೊತೆ ಬಂದಂತ ಏನು ಅಟೆಂಡರ್ಸ್ ಆಗಿರ್ಬೋದು, ಅವರೆಲ್ಲರೂ ಕೂಡ ಒಂದಿಷ್ಟು ವಿಚಲಿತಗೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದ್ರೆ ತಕ್ಷಣವೇ ಇಲ್ಲಿದ್ದಂತ ಏನು ಬೇರೆ ವಿಭಾಗದ ಅಧಿಕಾರಿಗಳಾಗಿರ್ಬೋದು, ಸಿಬ್ಬಂದಿಗಳಾಗಿರ್ಬೋದು, ಅವರು ಏನು ತುರ್ತಾಗಿ ಜನರೇಟರ್ ಆನ್ ಮಾಡಿ ಕರೆಂಟ್ ಬರುವಂತೆ ವ್ಯವಸ್ಥೆ ಮಾಡಿದ್ದಾರೆ. ಈಗ ಬೆಳಗಾವಿ ನಗರದ ಕೆಲ ಪ್ರದೇಶದಲ್ಲಿ ಏನು ಸಡನ್ ಆಗಿ ಕರೆಂಟ್ ಬಂದಾಗಿತ್ತು. ಈಗ ಆ ಒಂದು ಪ್ರದೇಶದಲ್ಲಿ ಈಗ ಕರೆಂಟ್ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಬಿಮ್ಸ್ ನಲ್ಲಿ ಯಾವುದೇ ರೀತಿಯ ಕರೆಂಟ್ ನ ಸಮಸ್ಯೆ ಈಗ ಇಲ್ಲ ಅಂತ ಹೇಳ್ಬೋದು. ಆದ್ರೆ 20 ನಿಮಿಷಗಳ ಕಾಲ ಏನೋದು ಕರೆಂಟ್ ಕಟ್ ಆಗಿದ್ರಿಂದ ರೋಗಿಗಳು ಪರದಾಡಿರ್ತಕ್ಕಂಥದ್ದು ಅದು ಏನಿದೆ ರೋಗಿಗಳಲ್ಲಿ
ಹಿನ್ನೆಲೆಯಲ್ಲಿ ಕೆಲ ಕಾಲ ಆತಂಕ ಸೃಷ್ಟಿ ಮಾಡಿತ್ತು ಪ್ರಭು. ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಮಾಹಿತಿಗಾಗಿ.